ಬಿಸಿಲಿನ ಬೇಗೆ ಮಧ್ಯೆ ನಾಳೆಯಿಂದ ಭೂಮಿಗೆ ಮಳೆಯ ಸಿಂಚನವಾಗಲಿದೆಯಂತೆ. ಇಂದಿನಿಂದ ರಾಜ್ಯದ ಹಲವೆಡೆ ಮಳೆ ಸುರಿಯಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಂದು ಬೆಂಗಳೂರಿನಲ್ಲಿ ಮಳೆ ಮುನ್ಸೂಚನೆ ನೀಡಿದ್ದು ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಬೆಂಗಳೂರು ಸೇರಿ ಹಲವು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಒಡಿಶಾ ಕರಾವಳಿಯಲ್ಲಿ ಸೈಕ್ಲೋನ್ ಎಫೆಕ್ಟ್ನಿಂದ ಮಳೆ ಸುರಿಯಲಿದೆಯಂತೆ. ಹವಾಮಾನ ಇಲಾಖೆ ಇಂದಿನಿಂದ ಏಪ್ರಿಲ್ 4ರವರೆಗೆ ಮಳೆ ಮುನ್ಸೂಚನೆ ನೀಡಿದೆ. ರಾಜಧಾನಿ ಬೆಂಗಳೂರು, ವಿಜಯನಗರ, ತುಮಕೂರು, ಶಿವಮೊಗ್ಗ, ರಾಮನಗರ, ಮೈಸೂರು, ಮಂಡ್ಯ, ಕೋಲಾರ, ಕೊಡಗು, ಹಾಸನ, ಚಿಕ್ಕಮಗಳೂರು ಸೇರಿ ಹಲವೆಡೆ ಮಳೆ ಮುನ್ಸೂಚನೆ ನೀಡಲಾಗಿದೆ. ಕಾಲಜ್ಞಾನಕ್ಕೆ ಹೆಸರಾಗಿರುವ ವಿಜಯಪುರ ತಾಲೂಕಿನ ಕತ್ನಳ್ಳಿ ಗ್ರಾಮದ ಗುರು ಚಕ್ರವರ್ತಿ ಸದಾಶಿವ ಮಠಕ್ಕೆ ಸಚಿವ ಎಂಬಿ ಪಾಟೀಲ್ ಭೇಟಿ ನೀಡಿದ್ರು. ಮಠದಲ್ಲಿ ಶಿವಯ್ಯ ಸ್ವಾಮೀಜಿ ಭೇಟಿಯಾಗಿ ಎಂಬಿಪಿ ಆಶೀರ್ವಾದ ಪಡೆದ್ರು. ಈ ವೇಳೆ ಸಚಿವ ಎಂಬಿ ಪಾಟೀಲ್ಗೆ ಉಂಗುರ ಹಾಕಿ ಸ್ವಾಮೀಜಿಗಳು ಆಶೀರ್ವದಿಸಿದ್ರು. ಕಾಲಜ್ಞಾನ ಹೇಳಿಕೆ ಮೂಲಕವೇ ಕತ್ನಳ್ಳಿ ಮಠ ಪ್ರಖ್ಯಾತಿ ಪಡೆದಿದೆ. ಮಠದಲ್ಲಿ ನುಡಿಯುವ ಕಾಣಿಕ ಸುಳ್ಳಾಗೋದಿಲ್ಲ ಎಂಬ ನಂಬಿಕೆ ಭಕ್ತರಲ್ಲಿದೆ. ಉಚ್ಚಾಟನೆ ಬೆನ್ನಲ್ಲೇ ಶಾಸಕ ಯತ್ನಾಳ್ ಹೈಪರ್ ಆಕ್ಟಿವ್ ಆಗಿದ್ದಾರೆ. ಕಳೆದ 3 ದಿನದಿಂದ ಟೆಂಪಲ್ ರನ್ ಕೂಡ ನಡೆಸ್ತಾ ಇದ್ದಾರೆ. ಇಂದು ಕೊಪ್ಪಳದ ಗವಿಸಿದ್ದೇಶ್ವರ ಮಠಕ್ಕೆ ಭೇಟಿ ನೀಡಿದ್ದಾರೆ. ವಿಜಯೇಂದ್ರ ಯಡಿಯೂರಪ್ಪರಿಂದ ಬಿಜೆಪಿ ಮುಕ್ತಗೊಳಿಸಬೇಕು, ಇಲ್ಲದಿದ್ದರೆ ಹೊಸ ಪಕ್ಷ ಫಿಕ್ಸ್ ಎಂದಿರುವ ಶಾಸಕ ಯತ್ನಾಳ್ ಈಗಾಗಲೇ ಹೊಸ ಪಕ್ಷ ಕಟ್ಟುವ ಬಗ್ಗೆ ಅಭಿಪ್ರಾಯ ಸಂಗ್ರಹ ನಡೆಸ್ತಾ ಇದ್ದಾರೆ. ಕೊಪ್ಪಳ ಗವಿಮಠಕ್ಕೆ ಆಗಮಿಸಿದ ಯತ್ನಾಳ್ಗೆ ಅದ್ದೂರಿಯಾಗಿ ಸ್ವಾಗತ ಕೋರಲಾಯಿತು. ಯತ್ನಾಳ್ ಪರ ಘೋಷಣೆ ಕೂಗಿ ಬೆಂಬಲಿಗರು ಸ್ವಾಗತ ಕೋರಿದ್ರು. ಈ ವೇಳೆ ಮುಂದಿನ ಸಿಎಂ ಯತ್ನಾಳ್ ಎಂಬ ಘೋಷಣೆಯೂ ಮೊಳಗಿತು. ಬಿಜೆಪಿಯಿಂದ ಉಚ್ಚಾಟನೆಯಾದ ಶಾಸಕ ಯತ್ನಾಳ್ ಪರ ಮಾಜಿ ಸಚಿವ ಶ್ರೀರಾಮುಲು ಮತ್ತೆ ಧ್ವನಿ ಎತ್ತಿದ್ದಾರೆ. ನಾವು ಪಾರ್ಟಿ ಹೈಕಮಾಂಡ್ ತೀರ್ಮಾನವನ್ನ ಪ್ರಶ್ನೆ ಮಾಡೋದಿಲ್ಲ, ಆದರೆ ಸಂಘಟನೆ ಮಾಡುವಾಗ ಎಲ್ಲರೂ ಒಟ್ಟಾಗಿ ಹೋಗಬೇಕು. ಉಮಾ ಭಾರತಿಯವರನ್ನ ಹಿಂದೆ ಉಚ್ಚಾಟನೆ ಮಾಡಿದಾಗ 6 ವರ್ಷ ಬಿಟ್ಟು ಪಾರ್ಟಿಗೆ ಬಂದ್ರು. ಆದರೆ ಉಮಾ ಭಾರತಿಯವರು ಅದಾಗಲೇ ಸುಸ್ತಾಗಿದ್ರು. ಹೀಗಾಗಿ ಯತ್ನಾಳ್ ವಿಷಯದಲ್ಲಿ ಹಾಗಾಗಬಾರ್ದು, ಎಲ್ಲರೂ ಒಟ್ಟಾಗಿ ಹೋಗಬೇಕು ಎಂಬ ಚರ್ಚೆ ಇದೆ. ಪಾರ್ಟಿ ಸಂಘಟನೆ ಮಾಡುವಾಗ ಎಲ್ಲರೂ ಒಂದಾಗಿ ಹೋಗೋದು ಮುಖ್ಯವಾಗಿದೆ ಎಂದು ಶ್ರೀರಾಮುಲು ಹೇಳಿದ್ದಾರೆ. ಬಿಸಿಲಿನ ಬೇಗೆ ಮಧ್ಯೆ ನಾಳೆಯಿಂದ ಭೂಮಿಗೆ ಮಳೆಯ ಸಿಂಚನವಾಗಲಿದೆಯಂತೆ. ಇಂದಿನಿಂದ ರಾಜ್ಯದ ಹಲವೆಡೆ ಮಳೆ ಸುರಿಯಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಂದು ಬೆಂಗಳೂರಿನಲ್ಲಿ ಮಳೆ ಮುನ್ಸೂಚನೆ ನೀಡಿದ್ದು ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಬೆಂಗಳೂರು ಸೇರಿ ಹಲವು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಒಡಿಶಾ ಕರಾವಳಿಯಲ್ಲಿ ಸೈಕ್ಲೋನ್ ಎಫೆಕ್ಟ್ನಿಂದ ಮಳೆ ಸುರಿಯಲಿದೆಯಂತೆ. ಹವಾಮಾನ ಇಲಾಖೆ ಇಂದಿನಿಂದ ಏಪ್ರಿಲ್ 4ರವರೆಗೆ ಮಳೆ ಮುನ್ಸೂಚನೆ ನೀಡಿದೆ. ರಾಜಧಾನಿ ಬೆಂಗಳೂರು, ವಿಜಯನಗರ, ತುಮಕೂರು, ಶಿವಮೊಗ್ಗ, ರಾಮನಗರ, ಮೈಸೂರು, ಮಂಡ್ಯ, ಕೋಲಾರ, ಕೊಡಗು, ಹಾಸನ, ಚಿಕ್ಕಮಗಳೂರು ಸೇರಿ ಹಲವೆಡೆ ಮಳೆ ಮುನ್ಸೂಚನೆ ನೀಡಲಾಗಿದೆ. ಕಾಲಜ್ಞಾನಕ್ಕೆ ಹೆಸರಾಗಿರುವ ವಿಜಯಪುರ ತಾಲೂಕಿನ ಕತ್ನಳ್ಳಿ ಗ್ರಾಮದ ಗುರು ಚಕ್ರವರ್ತಿ ಸದಾಶಿವ ಮಠಕ್ಕೆ ಸಚಿವ ಎಂಬಿ ಪಾಟೀಲ್ ಭೇಟಿ ನೀಡಿದ್ರು. ಮಠದಲ್ಲಿ ಶಿವಯ್ಯ ಸ್ವಾಮೀಜಿ ಭೇಟಿಯಾಗಿ ಎಂಬಿಪಿ ಆಶೀರ್ವಾದ ಪಡೆದ್ರು. ಈ ವೇಳೆ ಸಚಿವ ಎಂಬಿ ಪಾಟೀಲ್ಗೆ ಉಂಗುರ ಹಾಕಿ ಸ್ವಾಮೀಜಿಗಳು ಆಶೀರ್ವದಿಸಿದ್ರು. ಕಾಲಜ್ಞಾನ ಹೇಳಿಕೆ ಮೂಲಕವೇ ಕತ್ನಳ್ಳಿ ಮಠ ಪ್ರಖ್ಯಾತಿ ಪಡೆದಿದೆ. ಮಠದಲ್ಲಿ ನುಡಿಯುವ ಕಾಣಿಕ ಸುಳ್ಳಾಗೋದಿಲ್ಲ ಎಂಬ ನಂಬಿಕೆ ಭಕ್ತರಲ್ಲಿದೆ. ಉಚ್ಚಾಟನೆ ಬೆನ್ನಲ್ಲೇ ಶಾಸಕ ಯತ್ನಾಳ್ ಹೈಪರ್ ಆಕ್ಟಿವ್ ಆಗಿದ್ದಾರೆ. ಕಳೆದ 3 ದಿನದಿಂದ ಟೆಂಪಲ್ ರನ್ ಕೂಡ ನಡೆಸ್ತಾ ಇದ್ದಾರೆ. ಇಂದು ಕೊಪ್ಪಳದ ಗವಿಸಿದ್ದೇಶ್ವರ ಮಠಕ್ಕೆ ಭೇಟಿ ನೀಡಿದ್ದಾರೆ. ವಿಜಯೇಂದ್ರ ಯಡಿಯೂರಪ್ಪರಿಂದ ಬಿಜೆಪಿ ಮುಕ್ತಗೊಳಿಸಬೇಕು, ಇಲ್ಲದಿದ್ದರೆ ಹೊಸ ಪಕ್ಷ ಫಿಕ್ಸ್ ಎಂದಿರುವ ಶಾಸಕ ಯತ್ನಾಳ್ ಈಗಾಗಲೇ ಹೊಸ ಪಕ್ಷ ಕಟ್ಟುವ ಬಗ್ಗೆ ಅಭಿಪ್ರಾಯ ಸಂಗ್ರಹ ನಡೆಸ್ತಾ ಇದ್ದಾರೆ. ಕೊಪ್ಪಳ ಗವಿಮಠಕ್ಕೆ ಆಗಮಿಸಿದ ಯತ್ನಾಳ್ಗೆ ಅದ್ದೂರಿಯಾಗಿ ಸ್ವಾಗತ ಕೋರಲಾಯಿತು. ಯತ್ನಾಳ್ ಪರ ಘೋಷಣೆ ಕೂಗಿ ಬೆಂಬಲಿಗರು ಸ್ವಾಗತ ಕೋರಿದ್ರು. ಈ ವೇಳೆ ಮುಂದಿನ ಸಿಎಂ ಯತ್ನಾಳ್ ಎಂಬ ಘೋಷಣೆಯೂ ಮೊಳಗಿತು. ಬಿಜೆಪಿಯಿಂದ ಉಚ್ಚಾಟನೆಯಾದ ಶಾಸಕ ಯತ್ನಾಳ್ ಪರ ಮಾಜಿ ಸಚಿವ ಶ್ರೀರಾಮುಲು ಮತ್ತೆ ಧ್ವನಿ ಎತ್ತಿದ್ದಾರೆ. ನಾವು ಪಾರ್ಟಿ ಹೈಕಮಾಂಡ್ ತೀರ್ಮಾನವನ್ನ ಪ್ರಶ್ನೆ ಮಾಡೋದಿಲ್ಲ, ಆದರೆ ಸಂಘಟನೆ ಮಾಡುವಾಗ ಎಲ್ಲರೂ ಒಟ್ಟಾಗಿ ಹೋಗಬೇಕು. ಉಮಾ ಭಾರತಿಯವರನ್ನ ಹಿಂದೆ ಉಚ್ಚಾಟನೆ ಮಾಡಿದಾಗ 6 ವರ್ಷ ಬಿಟ್ಟು ಪಾರ್ಟಿಗೆ ಬಂದ್ರು. ಆದರೆ ಉಮಾ ಭಾರತಿಯವರು ಅದಾಗಲೇ ಸುಸ್ತಾಗಿದ್ರು. ಹೀಗಾಗಿ ಯತ್ನಾಳ್ ವಿಷಯದಲ್ಲಿ ಹಾಗಾಗಬಾರ್ದು, ಎಲ್ಲರೂ ಒಟ್ಟಾಗಿ ಹೋಗಬೇಕು ಎಂಬ ಚರ್ಚೆ ಇದೆ. ಪಾರ್ಟಿ ಸಂಘಟನೆ ಮಾಡುವಾಗ ಎಲ್ಲರೂ ಒಂದಾಗಿ ಹೋಗೋದು ಮುಖ್ಯವಾಗಿದೆ ಎಂದು ಶ್ರೀರಾಮುಲು ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.